ನಮ್ಮ ವೀಕ್ಷಕರಿಗೆ ನಮಸ್ಕಾರಗಳು. ಈಗ ನಾನು ಬಿಟಿಕೋ ಸ್ಟಾರ್ಟರ್ನಲ್ಲಿ ಬೇರೆ ಬೇರೆ ಎರರ್ಸು ಮೆಸೇಜಸ್ಸು ಯಾವ ಬರ್ತಿದ್ದೇನೆ ಅದನ್ನೆಲ್ಲ ನಿಮಗೆ ಆಲ್ರೆಡಿ ಆಯಾ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಇನ್ನೊಂದು ಎರರ್ ಬರುತ್ತೆ, ಇನ್ಸ್ಟ್ರೂಮೆಂಟ್ ಫಾಲ್ಟ್ ಅಂತ ಬರುತ್ತೆ ನೋಡಿ. ಆ ಇನ್ಸ್ಟ್ರೂಮೆಂಟ್ ಫಾಲ್ಟ್ ಅನ್ನೋದು ನೋಡಿ ಇದು ಇಲ್ಲಿ ತೋರಿಸ್ತಾ ಇದೆ ನಿಮಗೆ. ಈ ಥರ ಫಾಲ್ಟು ನಿಮಗೆ ಬಂದರೆ ಅಲ್ಲಿ ಪ್ರಾಬ್ಲಮ್ಮು ನಿಮ್ಮದು ಇರಲ್ಲ. ಪ್ರಾಬ್ಲಮ್ಮು ಯಾವುದ್ರದಪ್ಪ ಅಂತ ಹೇಳಿದ್ರೆ ನಮ್ಮ ಎನ್ ಪಿ ಯುನಲ್ಲಿ ನಿಮಗೆ ಪ್ರಾಬ್ಲಮ್ ಇರುತ್ತೆ. ಎನ್ ಪಿ ಯುನಲ್ಲಿ ಅಂದರೆ ಪಿ ಸಿ ಬಿನಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ಆ ಥರ ಫಾಲ್ಟ್ ಬಂದರೆ ನೀವು ಆ ಎನ್ ಪಿ ಯುನಲ್ಲಿರೋ ಪಿ ಸಿ ಬಿನ ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಇದೇ ಥರ ಇನ್ನೊಂದು ಫಾಲ್ಟನ್ನು ಬರುತ್ತೆ, ಅದರಲ್ಲಿ ಇನ್ಸ್ಟ್ರೂಮೆಂಟ್ ಫಾಲ್ಟ್ ಅಂತ ಬರೋಲ್ಲ, INST ಫಾಲ್ಟ್ ಅಂತ ಬರುತ್ತೆ. ಆ INST ಫಾಲ್ಟ್ ಆದ್ರೂ ಅದರ ಅರ್ಥ ಏನಪ್ಪ ಅಂದರೆ ನಮ್ಮ ಎನ್ ಪಿ ಯುನಲ್ಲಿ ಪ್ರಾಬ್ಲಮ್ ಅಂತ. ಅದು ಬೇರೆ ರೀಸನ್ ಬರುತ್ತೆ, ಅಂದರೆ ಪಿ ಸಿ ಬಿನಲ್ಲಿ ಕೆಲವು ಪಾರ್ಟಲ್ಲಿ ಪ್ರಾಬ್ಲಮ್ಸ್ ಇದ್ದರೆ ಆ ಥರ ನಿಮಗೆ ಬರುತ್ತೆ. ಆವಾಗಲೂ ನೀವು ಪಿ ಸಿ ಬಿನೇ ಚೇಂಜ್ ಮಾಡಬೇಕು, ಅಲ್ಲಿ ನಿಮ್ಮ ಜಾಗದಲ್ಲಿ ಪ್ರಾಬ್ಲಮ್ಮು ಸಾಲ್ವ್ ಆಗೋದಿಲ್ಲ. ಇದು ಇನ್ಸ್ಟ್ರೂಮೆಂಟ್ ಫಾಲ್ಟ್ ಆ್ಯಂಡ್ INST ಫಾಲ್ಟ್ ಅಂತ ಬಂದರೆ ನೀವು ಇಂಪಾರ್ಟೆಂಟ್ ಏನು ಮಾಡಬೇಕಪ್ಪ ಅಂದರೆ ಸರ್ವಿಸ್ ಸೆಂಟರ್ಸ್ಗೆ ನೀವು ಹೋದಾಗ ಯಾವುದು ಫಾಲ್ಟ್ ಬರ್ತಾ ಇದೆ ಅಂತ ಅವ್ರಿಗೆ ಹೇಳಬೇಕು. ಏಕೆಂದರೆ ಈ ಫಾಲ್ಟು ಯಾವಾಗಲೂ ಇಲ್ಲಿ ಕೆಲವು ಸಲ ಆ ಸರ್ವಿಸ್ ಸೆಂಟರ್ನಲ್ಲಿ ಆನ್ ಮಾಡಿದಾಗ ಬರಲೇಬೇಕು ಅಂತ ಏನಿಲ್ಲ. ಕೆಲವಕ್ಕೆ ಬರುತ್ತೆ, ಕೆಲವಕ್ಕೆ ಬರೋಲ್ಲ. ಬಟ್ ಅಲ್ಲಿ ನಿಮ್ಮ ಸ್ಪಾಟಲ್ಲಿ ಸಮ್ಟೈಮ್ಸ್ ಬರುತ್ತೆ, ಅದೇ 10 ನಿಮಿಷ ಆದಮೇಲೆ ಬರ್ಬೋದು ಅಥವಾ 5 ನಿಮಿಷ ಆದಮೇಲೆ ಬರ್ಬೋದು. ಅದರಿಂದ ನೀವು ಸ್ಪೆಸಿಫಿಕ್ಕಾಗಿ ಈ ಫಾಲ್ಟನ ಬಗ್ಗೆ ನೀವು ಸರ್ವಿಸ್ ಸೆಂಟರ್ನಲ್ಲಿ ಹೇಳಿದ್ರೆ ಆಗ ನಿಮಗೆ ಕೆಲಸ ಈಸಿ ಆಗುತ್ತೆ, ಅವ್ರಿಗೂ ಈಸಿ ಆಗುತ್ತೆ. ಸೊ ದಟ್ ಅವರು ನಿಮಗೆ ಪಿ ಸಿ ಬಿನ ಚೇಂಜ್ ಮಾಡಿ ಸರಿ ಮಾಡಿ ಕೊಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.